ಇದ್ದಾಗ ಎಲ್ಲೋಗಿತ್ತು ಈ ರುದ್ರಾವತಾರ, ಆವಾಗ ಯಾಕೆ ಆಗ್ಲಿಲ್ಲ ಅಂತ. ಆದ್ರೆ ವಿಷಯ ಇರ್ಲಿ, ಅದು ಪಕ್ಕಕ್ಕೆ. ನೀವು ಹೇಳಿದ್ರಿ JH ಪಟೇಲ್ರು ಮಾಡಿದ್ರು ಅಂತ, ಕಾರ್ಯರೂಪಕ್ಕೆ ಬಂದಿದ್ಯಾ ಸರ್? ಕಾರ್ಯರೂಪಕ್ಕೆ ಬಂದಿದ್ಯಾ? ಯಾಕೆ ಅನ್ನೋದು ಈಗ ಕಾರ್ಯರೂಪಕ್ಕೆ ಮಾಡೋಣ. ಯಾಕೆ ಅನ್ನೋದು ನಿಮ್ಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ವಿಷಯ ಅಷ್ಟು ಸರಳ ಇಲ್ಲ ಅಧ್ಯಕ್ಷರೇ. ಇವತ್ತು ತಿಳಿಯಾಗಿದೆ ಸ್ವಲ್ಪ. ಆವತ್ತಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸುಧಾರಣೆ ಆಗಿದೆ. ಅಂತ ಪರಿಸ್ಥಿತಿ ಇಲ್ಲ. ಘೋಷಣೆ ಮಾಡಿ ಅನುಷ್ಠಾನದಿಂದ ವಾಪಸ್ ಒಂದು ಸರ್ಕಾರ ತೀರ್ಮಾನ ವಾಪಸ್ ತಗೊಂಡಿದೆ ಅಂತ ಹೇಳಿದ್ರೆ ಏನೆಲ್ಲ ಕಾರಣ ನಿಮ್ಗೂ ಗೊತ್ತು, ನಮಗೂ ಗೊತ್ತಿದೆ. ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳಿದಾವೆ. ಆದ್ರೆ ಅದನ್ನೆಲ್ಲ ಬಿಟ್ಬಿಡಿ. ಈಗ ಇದು ಆಗುವಂತ ಅವಶ್ಯಕತೆ ಇದೆ ಸ್ಪಷ್ಟವಾಗಿ. ಇದರಲ್ಲಿ ಮತ್ತೊಂದು ಅವಶ್ಯಕತೆ ಇಲ್ಲ, ವಿಚಾರ ಮಾಡೋಣ, ನೋಡೋಣ, ಆ ತರ ಏನು ಅಭಿಪ್ರಾಯ ಇಲ್ಲ. ಇವತ್ತೋ ನಾಳೆನೋ ಇದೊಂದು ಆಗ್ಲೇಬೇಕು. ಇಲ್ಲೇ ನೋಡಿದಾಗೆ ಬಹುತೇಕ ಶಾಸಕರದ್ದು ಇದು ಬೇರೆ ಬೇರೆ ಆಗ್ಬೇಕು. ಇದು ಒಂದು ಇಷ್ಟು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ನಿರ್ವಹಣೆ ಮಾಡತಕ್ಕಂತಹದ್ದು ಕಷ್ಟ. ಜನಪರವಾಗಿ ಜನಕ್ಕೆ ಕೈಗೆಟುಕುವ ಅಂತರದಲ್ಲಿ ಆಡಳಿತ ಕೊಡ್ಲಿಕ್ಕೆ ಇದು ಕಷ್ಟ ಸಾಧ್ಯ. ಇವೆಲ್ಲ ವಿಚಾರಗಳು ಎಲ್ಲ ಶಾಸಕರು ಕೂಡ ಹೇಳಿರುವಂತಹದ್ದು ನಮ್ಮ ಗಮನದಲ್ಲೂ ಕೂಡ ಇದೆ. ನಾನು ಮುಖ್ಯಮಂತ್ರಿಗಳ ಜೊತೆ ಒಂದೆರಡು ಸಂದರ್ಭದಲ್ಲಿ ಮಾತಾಡಿದ್ದೇನೆ. ಅವಾಗ ಅವರು ಕೂಡ ಹೌದಪ್ಪ ಇದು ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನ ಹೇಳಿದ್ದಾರೆ. ಈಗ ತಾವೇ ಕಾಗೆ ಅಣ್ಣವ್ರು ಏನ್ ಹೇಳಿದ್ರು ಅದನ್ನ ನಾವು ಮಾಡಬೇಕು. ಅವತ್ತು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಫಸ್ಟ್ ಒಂದ್ ರೌಂಡ್ ಎಲ್ಲರನ್ನೂ ಕರೆಸಿ ನೀನ್ ಮಾತಾಡು, ಯಾರ್ಯಾರ್ದು ಏನೇನು ಅಭಿಪ್ರಾಯ ಬರುತ್ತೆ ವಿಚಾರ ಮಾಡೋಣ, 2 ಮಾಡ್ಬೇಕಾ 3 ಮಾಡ್ಬೇಕಾ, ಈಗೆಲ್ಲ ವಿಚಾರಗಳು ಇದಾವೆ. ಮತ್ತೆ ಅದರ ಜೊತೆಗೆ ಇಲ್ಲಿ ಮಾಡಬೇಕು ಅಂತ ನೀವ್ ಹೇಳ್ತೀರಿ, ಇನ್ನೊಂದ್ ಕಡೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಈ ಒಂದು ವಿಷಯಗಳು ಕೂಡ ಇದಾವೆ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಆದ್ರೆ ಇದು ಆಗ್ಬೇಕು, ನಾನು ಒಪ್ತೇನೆ. ಮಾಡುವಾಗ ನೀವೇ ಸಲಹೆ ಕೊಟ್ಟಿದ್ದಾರೆ ಹಿರಿಯರಾದಂತ ಕಾಗೆ